ಲಾಂಚಿಂಗ್ನ ಪ್ರೋಗ್ರಾಮಗೆ ನಿಮ್ಮೆಲ್ಲರ ಆದರದ ಸುಸ್ವಾಗತ. ಸೊ ನಮ್ಮ ಈ ಲಾಂಚಿಂಗ್ ಎಲ್ಲ ಆದಮೇಲೆ ನಿಮ್ಮ ಕ್ವಶನ್ಸ್ ಏನಿದೆ ಅದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ಕಂಪ್ಲೀಟ್ ಅದ್ರ ಬಗ್ಗೆ ಏನು ಬೇಕೋ ಅದನ್ನೆಲ್ಲನೂ ಮಾಹಿತಿನ ಹಂಚ್ಕೊಳ್ಳೋಣ ಹಾಗೂ ಅದ್ರ ಬಗ್ಗೆ ವಿವರಣೆಯನ್ನು ಕೊಡೋಣ. ಈಗ ನಿಮ್ಮೆಲ್ಲರೊಂದಿಗೆ ಮಾತಾಡಲಿಕ್ಕೆ ನಮ್ಮ ಕಂಪನಿಯ CMD ಸಾಹೇಬ್ರಾದ ವೀರೇನ್ ಸತ್ರ ಅವರು ನಿಮ್ಮೊಂದಿಗೆ ಮಾತಾಡ್ತಾರೆ. ನಂತರ ನಾನು ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಸರ್, ಪ್ಲೀಸ್ ವೆಲ್ಕಮ್ ವೀರೇನ್ ಸರ್, ಪ್ಲೀಸ್. Yes, good afternoon, everybody. Welcome for the SmartCut Pro 9.2 launch. Today we will do in Kannada. We are doing with all the language step by step, and everybody knows this is the new version. And biggest benefit of this version is now it support almost all the file format, including the drone, 4K file, whatever it is. Even you can do 4K editing now also in this new 9.2 version. And many more new features is there. So we don't want to waste time. Let's start the meeting. Sankar, please carry on. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಲ್ಲರಿಗೂ ಇವತ್ತಿನ ನಮ್ಮ ಸ್ಮಾರ್ಟ್ಕಟ್ ಪ್ರೋ ಡೆಮಾನ್ಸ್ಟ್ರೇಷನ್ಗೆ 9.2 ಡೆಮಾನ್ಸ್ಟ್ರೇಷನ್ಗೆ ಆಧಾರದ ಸುಸ್ವಾಗತ. ಸೊ ಈಗ ನಿಮಗೆ ಹೇಳಿದಾಗಲೇ, ಸೊ ಆದಷ್ಟು ತುಂಬ ಜನ ಯೂಸರ್ಸ್ ಇದ್ದೀರಾ. ಯೂಸರ್ಸಲ್ಲಿ ಇಷ್ಟು ದಿವಸ ನಾವು ಸಫರ್ ಆಗ್ತಿದ್ದ ಪ್ರಾಬ್ಲಮ್ ಬಂದು ನ್ಯೂ ಕ್ಯಾಮ್ರಾ ಫೈಲ್ ಫಾರ್ಮೆಟ್ ಸಪೋರ್ಟ್ ಆಗಿರ್ಬೋದು, ಡ್ರೋನ್ ಫೈಲ್ ಸಪೋರ್ಟ್ ಆಗಿರ್ಬೋದು. ಇದನ್ನು ಬ್ರೀಫಾಗಿ ಹೇಳ್ತೀನಿ ನಾನು ನಿಮಗೆ. ಈಗ ಪ್ರತಿಯೊಂದೂ ನಮಗೆ ಕಂಪ್ಲೀಟ್ ಫೈಲ್ ಇಂಪೋರ್ಟ್ ಆಗ್ತಿದೆ ಹಾಗೂ ಎಕ್ಸ್ಪೋರ್ಟ್ ಕೂಡ ಆಗ್ತಿದೆ. ಓಕೆ, ಸೊ ಈಗ 9 ವರ್ಷನ್ನ ನಾವು ಇದನ್ನು ತೆಗೆದುಕೊಂಡಾಗ ನಿಮಗೆ ಎಲ್ಲದಕ್ಕಿಂತ ಒಂದು ವಿಶೇಷವಾದ ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಈಗ ಆಕ್ಟಿವ್ ಇರ್ಬೋದು, ಇನ್ಆಕ್ಟಿವ್ ಕಸ್ಟಮರ್ ಇರ್ಬೋದು, ಯಾರು ಬೇಕಾದ್ರೂ 2,000 ರೂಪಾಯಿಯನ್ನ ಪೇ ಮಾಡಿ 9.2 ಲಾಂಚ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಕಂಪನಿಯಿಂದ ಈ ಆಫರ್ ಅನ್ನ ಕೊಡ್ತಿದೀವಿ. ಇವತ್ತಿನಿಂದ ಅಂದ್ರೆ 17ನೇ ತಾರೀಕಿನಿಂದ ಜನವರಿ 15ರ ತನಕ ಯಾರು 2,000 ರೂಪಾಯಿ ಪೇ ಮಾಡ್ತಾರೋ ಅವರಿಗೆ 1 ಮಂತ್ ಎಕ್ಸ್ಟ್ರಾ ವ್ಯಾಲಿಡಿಟಿ ಬರುತ್ತೆ. ಅದು ಆಕ್ಟಿವ್ ಕಸ್ಟಮರ್ ಆಗಿರ್ಬೋದು, ಇನ್ಆಕ್ಟಿವ್ ಆಗಿರ್ಬೋದು, ನೆನ್ನೆ ಮಾಡಿರ್ಬೋದು, ಇಲ್ಲೋ ಮೊನ್ನೆ ಮಾಡಿರ್ಬೋದು. ಆದರೆ 17ರಿಂದ 15 ತನಕ, ಡಿಸೆಂಬರ್ 15 ತನಕ ಯಾರು 2,000 ರೂಪಾಯಿ ಪೇ ಮಾಡಿ, ಈಗ ಸಪೋಸ್ ನಂದು 300 ದಿವಸ ಇದೆ ಸರ್, ನೆಕ್ಸ್ಟ್ ಇದನ್ನ ಹಾಕಿದ್ರೆ 330 ದಿವಸ ಆಗುತ್ತೆ. ಆ ರೀತಿ ಪ್ರತಿಯೊಬ್ಬರಿಗೂ ಇದು ನಮಗೆ ಈ 9.2 ಇಂಟ್ರಡಕ್ಷನ್ ಆಫರ್ ಆಗಿ ಇದನ್ನ ಕಂಪನಿಯವರು ನಿಮ್ಮಲ್ಲಿಗೆ ಶುಭ ಸಂದರ್ಭದಲ್ಲಿ ಇದನ್ನ ಶೇರ್ ಮಾಡ್ಕೊಳ್ತಿದೀವಿ. ಸೊ ಈಗ ನಾನು ಪ್ರಾಡಕ್ಟ್ನ ಮಾಹಿತಿಗೆ ಬರ್ತೀನಿ. ಸೊ ಪ್ರಾಡಕ್ಟ್ನ ಮಾಹಿತಿಯಲ್ಲಿ ನೀವು ನೋಡಿದ್ದೇ ಆಗಿದ್ದಲ್ಲಿ ಈಗ 4Kನ ಪ್ರೀಸೆಟ್ಸ್ ಈಗ ಎಲ್ಲ ರೆಡಿ ಇದೆ. ನಂತರ ಅದೇ ರೀತಿಯಾಗಿ ಈಗ ಪ್ರೆಸೆಂಟ್ ಟ್ರೆಂಡ್ ಇರ್ತಕ್ಕಂತಹ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಈಗ ತುಂಬಾ ಇರೋದ್ರಿಂದ, ಸೊ ಸೋಷಿಯಲ್ ಮೀಡಿಯಾನ ಪ್ರತಿಯೊಂದು ಪ್ರೀಸೆಟ್ಸು ಇಲ್ಲಿ ರೆಡಿ ಇರುತ್ತೆ. ಸೊ ಫೇಸ್ಬುಕ್ದಾಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ದಾಗಿರ್ಬೋದು, ಅಥವಾ ಟ್ವಿಟರ್ದಾಗಿರ್ಬೋದು, ವಿಮಿದಾಗಿರ್ಬೋದು, ಪ್ರತಿಯೊಂದರ ಒಂದು ಕಂಪ್ಲೀಟ್ ರೆಡಿ ಟು ಯೂಸ್ ಪ್ರೀಸೆಟ್ಸ್ ಇರುತ್ತೆ ಇದರಲ್ಲಿ. ಸೊ ಅದೇ ರೀತಿಯಾಗಿ ಸಪೋಸ್ ನಾಳೆ ಏನಾದರೂ ಫೇಸ್ಬುಕ್ಕಲ್ಲಿ ಏನಾದರೂ ಇನ್ನೊಂದು ರೆಸೊಲ್ಯೂಷನ್ ಅವರು ಏನಾದರೂ FBS ಆಗಿರ್ಬೋದು ಇಲ್ಲ ರೆಸೊಲ್ಯೂಷನ್ ಆಗಿರ್ಬೋದು ಅವರು ಇಂಟ್ರಡಕ್ಷನ್ ಮಾಡಿದ್ದೇ ಆಗಿದ್ದಲ್ಲಿ, ನೀವಿಲ್ಲಿ ಯಾವುದನ್ನ ಬೇಕಾದರೂ ನಿಮ್ಮ ಕಸ್ಟಮೈಸ್ ಆಗಿ ನೀವು ಹೊಸ ಪ್ರೀಸೆಟ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಸೇವ್ ಪ್ರೀಸೆಟ್ ಅನ್ನಾಗಿ ಇಲ್ಲಿ ಮಾಡಿ ಕೊಡ್ಬೋದು. ಸೊ ಈ ರೀತಿಯಾಗಿ ನೀವು ಸೇವ್ ಪ್ರೀಸೆಟ್ ಅನ್ನ ಕೂಡ ಮಾಡಿಕೊಂಡು ಇಲ್ಲಿ ನಿಮ್ಮ ಹೊಸ ಪ್ರೀಸೆಟ್ ಅನ್ನ ಮಾಡ್ಕೋಬಹುದು. ಸೊ ಈಗ ನಾನು ರೆಗ್ಯುಲರ್ ನೀವು ಯಾವ ರೀತಿ ಎಡಿಟಿಂಗ್ ಮಾಡ್ತಿದ್ದೀರೋ ಅದೇ ರೀತಿಯಾಗಿ ಬರ್ತೀನಿ. ಈಗ ನೋಡಿ, ಈಗ ನೀವು ರೆಗ್ಯುಲರ್ ಆಗಿ YouTube HD 1080 ಅನ್ನ ತಗೊಳ್ತೀರಾ. ಇಲ್ಲಿ ನಾನು ಒಂದು ಹೊಸ ಪ್ರಾಜೆಕ್ಟ್ ಅನ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಕ್ರಿಯೇಟ್ ಮಾಡಿದ ಕೂಡಲೇ ನಮ್ಮ ಒಂದು ಇಂಟರ್ಫೇಸ್ ಏನಿದೆ ಎವ್ರಿಥಿಂಗ್ ಸೇಮ್ ಇರುತ್ತೆ. ಅದರಲ್ಲಿ ಕೂಡ ತುಂಬಾ ಚೇಂಜಸ್ ಇದೆ. ಅದನ್ನ ಕೂಡ ನಾನು ನಿಮಗೆ ಮಾಹಿತಿನ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ನಾವು ತೆಗೆದುಕೊಂಡಿದ್ದೇ ಆಗಿದ್ದಲ್ಲಿ ನಾವೀಗ ಒಂದು ಹೊಸ ಫೈಲ್ ಫಾರ್ಮೆಟ್ಸ್ ಅನ್ನ ನಾನು ನಿಮ್ಗೆಲ್ಲ ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ನಾನು ನಿಮಗೆ ಫೈಲ್ ಫಾರ್ಮೆಟ್ಸು ಯಾವುದು ನಮಗೆ ವರ್ಕ್ ಆಗ್ತಿದೆ, ಯಾವುದು ವರ್ಕ್ ಆಗ್ತಿಲ್ಲ ಅಂತ ನೀವು ಕೇಳ್ತಿದ್ರಲ್ವಾ. ಸೊ ಪ್ರತಿಯೊಂದೂ ನಾನು ನಿಮಗೆ ಫೈಲ್ ಫಾರ್ಮೆಟ್ನ ಇದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ನೋಡಿದ್ದೇ ಆಗಿದ್ದಲ್ಲಿ ನಾವು ಒಂದು ನಿಮಿಷ, ಈಗ ನೋಡಿ ಎಲ್ಲ ಫೈಲ್ ಫಾರ್ಮೆಟ್ಸು ನಮಗೆ ಇನ್ಪುಟ್ ಆಗ್ತಿದೆ. ಸೊ M4 ಕ್ಯಾಮ್ರಾ ಆಗಿರ್ಬೋದು, ಸೋನಿ ಕ್ಯಾಮ್ರಾ ಆಗಿರ್ಬೋದು, ಪ್ರತಿಯೊಂದೂ ಈಗ 4K ಫಾರ್ಮೆಟ್ ಕೂಡ ನಮಗೆ ಇನ್ಪುಟ್ ಆಗಿ ಬರ್ತಿದೆ. ಇಮಿಡಿಯೇಟ್ ಆಗಿ ತಮ್ನೇಲ್ ತಗೊಳ್ಬೋದು. ಸೊ ಇಲ್ಲಿ ನೋಡಿ, ನೀವು ನೋಡಿದ್ದೇ ಆಗಿದ್ದಲ್ಲಿ ಇದು 4K ರೆಸೊಲ್ಯೂಷನ್ ಆಗಿರುತ್ತೆ. ಸೊ ಈಗ ಇದರಲ್ಲಿ ನಮಗೆ ಅಡಿಷನಲ್ ಫ್ಯೂಚರ್ ಏನಪ್ಪಾ ಅಂತಂದ್ರೆ, ಈಗ ನಾನೇನ್ ಮಾಡ್ತಿದ್ದೀನಿ, ಈಗ ಈ ಫೈಲನ್ನು ಟೈಮ್ ಲೈನ್ ಮೇಲೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಿದ್ದೀನಿ. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ ಕೂಡಲೇ ಇಲ್ಲಿ ನಮಗೆ ಒಂದು ಇದು ಬರ್ತಿದೆ, ಏನು ಮೆಸೇಜ್ ಬರ್ತಿದೆ. ಏನಿದು, ಇದಕ್ಕಿಂತ ಮುಂಚೆನೂ ಬರ್ತಿತ್ತು, ಈಗ ಬರೋದಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದನ್ನ ನಾವು ಎಸ್ ಮಾಡಿದ್ದೆ ಆಗಿಲ್ಲಿ, ನಾವು ಆಗ್ಲೇ ತಗೊಂಡಾಗ ನಾವು ನಾರ್ಮಲ್ HD ಫಾರ್ಮೆಟ್ ನ ಒಂದು ಇದನ್ನ ತೆಗೆದುಕೊಂಡಿದ್ವಿ.
ಓಕೆ, ಪ್ರೀಸೆಟ್ ಅನ್ನ ತಗೊಂಡ್ವಿ. ಆದ್ರೆ ಈಗ ನೀವು ಕ್ಲಿಪ್ ಹಾಕಿದ ಕೂಡಲೇ ಫಸ್ಟ್ ಕ್ಲಿಪ್ ಯಾವ್ದು ಹಾಕ್ತೀರಾ ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಫಸ್ಟ್ ಕ್ಲಿಪ್ ಹಾಕಿದ್ದೇ ಆಗಿದ್ದಲ್ಲಿ ನಿಮ್ಮ ಪ್ರಾಜೆಕ್ಟ್ ಸೆಟ್ಟಿಂಗ್ ಅಲ್ಲಿ ನೋಡಿದ್ದೇ ಆಗಿದ್ದಲ್ಲಿ ಈಗ ನಾವು ಫಸ್ಟ್ ತಗೊಂಡಿದ್ದು ನಾವು 2K ರೆಸೊಲ್ಯೂಷನ್ ನಾವು ಇಲ್ಲಿ ತಗೊಂಡಿದ್ವಿ. ಆದ್ರೆ ಇಲ್ಲಿ ಬಂದು ನಮಗೆ 2K ರೆಸೊಲ್ಯೂಷನ್ ನ ಪ್ರೀಸೆಟ್ ಆಟೋಮೆಟಿಕ್ ಆಗಿ ಸೆಟ್ ಆಯ್ತು. ಸೊ ಇದು ನೀವು 2K ಆಗಿರ್ಬೋದು, 4K ಆಗಿರ್ಬೋದು, ಅಥವಾ ಫೇಸ್ಬುಕ್, ವಾಟ್ಸಪ್ ಯಾವುದೇ ಒಂದು ಪ್ರೀಸೆಟ್ ಆಗಿರ್ಬೋದು ಇಲ್ಲಿ ಆಟೋಮೆಟಿಕ್ ಆಗಿ ತಗೊಳ್ಕೊಳ್ತದೆ. ಹಾಗೇನೆ ನಿಮ್ಗೆ ಎಲ್ಲ ಫೈಲ್ಸ್ನು ಇನ್ಸ್ಟೆಂಟ್ ಆಗಿ ನಿಮ್ಗೆ ಟೈಮ್ ಲೈನ್ ಮೇಲೆ ಬರುತ್ತೆ. ತಮ್ನೇಲ್ ಕೂಡ ತುಂಬಾ ಈಸಿಯಾಗಿ ಜನರೇಟ್ ಆಗುತ್ತೆ. ಸೊ ಈ ತಮ್ನೇಲ್ ಆಗಿರ್ಬೋದು ಇದೆಲ್ಲಾನು ನಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಏನಿರುತ್ತೆ ಅದ್ರ ಮೇಲೆ ನಮ್ಗೆ ಕಂಪ್ಲೀಟ್ ನಮ್ಗೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗೇನೆ ನಾವು ಈಗ ನೋಡಿದ್ದೇ ಆಗಿದ್ದಲ್ಲಿ ನಾವು ಈಗ ನಮ್ಗೆ ಅತಿ ಮುಖ್ಯವಾದಂತ ಸಮಸ್ಯೆ ಇರೋದು ಡ್ರೋನ್ ಫೈಲ್ಸ್. ಸೊ ಡ್ರೋನ್ ಫೈಲ್ಸ್ ಇಂಪೋರ್ಟ್ ಆಗ್ತಿಲ್ಲ ಅಂತ ನಾವು ಹೇಳ್ತೀವಿ. ಸೊ ಈಗ ಡ್ರೋನ್ ಫೈಲ್ ಅನ್ನ ಕೂಡ ನಾನು ನಿಮ್ಗೆ ಇಂಪೋರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈಗ ಪ್ರತಿಯೊಂದು ಡ್ರೋನ್ ಫೈಲು ನಮ್ಗೆ ಇಂಪೋರ್ಟ್ ಆಗ್ತಿದೆ, ಹಾಗೆ ಟೈಮ್ ಲೈನ್ ಮೇಲೆ ಕೂಡ ಡೈರೆಕ್ಟ್ ಆಗಿ ಬರ್ತಿದೆ ನೋಡಿ. ಸೊ ಈಗ ಡ್ರೋನ್ ಫೈಲ್ಸ್ ಕೂಡ ನಮಗೆ ಬರ್ತಿದೆ. ಸೊ ಅದೇ ರೀತಿಯಾಗಿ ನಮ್ಗೇನು ಡ್ರೋನ್ ಫೈಲ್ಸು ಬಂತು, ಎಲ್ಲಾನು ಬಂತು. ಹಾಗೆ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನೀವು ಎಕ್ಸ್ಪೋರ್ಟ್ ಕೊಡುವಾಗ ಫಸ್ಟ್ ಟೈಮ್ ಲೈನ್ ಮೇಲೆ ನೀವು ಯಾವ್ದನ್ನ ನೀವು ಇದು ಹಾಕಿರ್ತೀರಾ, ಕ್ಲಿಪ್ ಅನ್ನ ಹಾಕಿರ್ತೀರಾ, ಯಾವ ಕ್ಲಿಪ್ ಅಲ್ಲಿ ನಾವು ಪ್ರಾಜೆಕ್ಟ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀವಿ, ಆ ಒಂದು ಪ್ರಾಜೆಕ್ಟ್ ನ ಮುಖಾಂತರವಾಗಿ ನಮ್ಗೆ ಆ ಒಂದು ಎಕ್ಸ್ಪೋರ್ಟ್ ರೆಡಿ ಆಗಿರುತ್ತೆ ನಮ್ಗೆ. ನೋಡಿ ಈಗ ನಾನು ಎಕ್ಸ್ಪೋರ್ಟ್ ಅನ್ನ ಒಂದು ಮಾಡಿ ತೋರಿಸ್ತೀನಿ. ಎಕ್ಸ್ಪೋರ್ಟ್ ಪ್ರಿಸೆಟ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡಾಗ ಏನಿತ್ತು, 2K ಇತ್ತು. ಆದ್ರೆ ಈಗ ನೋಡಿ 4K ನ ಒಂದು ಪ್ರಿಸೆಟ್, ಎಕ್ಸ್ಪೋರ್ಟಿಂಗ್ ಪ್ರಿಸೆಟ್ ಬಂದು ನಿಮ್ಗೆ ಈಸಿಯಾಗಿ ಇಲ್ಲಿ ರೆಡಿ ಆಗಿದೆ. ಓಕೆ, ನಂತರ ಇದರಲ್ಲಿ ಇನ್ನೊಂದು ಅತಿ ಮುಖ್ಯವಾದಂತ ಒಂದು ಫ್ಯೂಚರ್ ಏನಪ್ಪಾ ಆಡ್ ಮಾಡಿದೀವಿ ಅಂತಂದ್ರೆ, ಈಗ ನೀವು ಯಾವುದೇ ಒಂದು ಕ್ಯಾಮ್ರಾ ಅಲ್ಲಿ ನೀವು ರೊಟೇಷನ್ ಕ್ಲಿಪ್ ಅನ್ನ ತೆಗೆದುಕೊಂಡಿರ್ತೀರಾ, ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ಶೂಟ್ ಮಾಡುವಾಗ ಉಲ್ಟಾ ಸೀದಾ ಆಗಿರುತ್ತೆ, ಮೇಲೆ ಕೆಳಗಡೆ ಆಗಿರುತ್ತೆ. ಇದಕ್ಕಿಂತ ಮುಂಚೆ ನಮ್ಗೆ ಅದು ಬಂದು ಇಲ್ಲಿ ಆಟೋ ರೊಟೇಷನ್ ಆಗ್ತಿರ್ಲಿಲ್ಲ. ಈಗ ನೀವು ಆ ಕ್ಲಿಪ್ ಅನ್ನ ತೆಗೆದುಕೊಂಡಿದ್ದೇ ಆಗಿದ್ದಲ್ಲಿ ಇಲ್ಲಿ ಆಟೋ ರೊಟೇಷನ್ ಆಗಿ ನಿಮ್ಗೆ ಇಲ್ಲಿ ಪ್ಲೇ ಆಗತ್ತೆ. ಸೊ ಇದನ್ನ ಕೂಡ ನಾವು ಈ ಒಂದು ಇದರಲ್ಲಿ ಸ್ಲೋ ಮಾಡಿದೀವಿ. ಸೊ ನಂತರ ಇದನ್ನ ನೋಡಿದ್ದೇ ಆಗಿದ್ದಲ್ಲಿ ನಾವು ಅಲ್ಟ್ರಾ ಇದು ಸ್ಲೋ ಮೋಷನ್ ಒಂದು ಫ್ಯೂಚರ್ ಅನ್ನ ತಗೊಂಡ್ ಬಂದಿದೀವಿ. ಸೊ ಈ ಸ್ಲೋ ಮೋಷನ್ ಹೇಗಿರುತ್ತೆ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಇದನ್ನ ನಾವು ಅಲ್ಟ್ರಾ ಸ್ಲೋ ಮೋಷನ್ ಅಂತಾದ್ರೂ ಹೇಳ್ಬೋದು, ಇಲ್ಲ ಸೂಪರ್ ಸ್ಲೋ ಮೋಷನ್ ಅಂತಾದ್ರೂ ಹೇಳ್ಬೋದು. ಈಗ ನೀವು ನೋಡಿದ್ದೇ ಆಗಿದ್ದಲ್ಲಿ ನೋಡಿ, ಈಗ ನಾನು ಈ ಕ್ಲಿಪ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಈ ಫೈಲ್ ಬಂದು ತುಂಬಾ ಫಾಸ್ಟ್ ಇದೆ. ಓಕೆ, ಇದನ್ನ ನಾನು ಇದು 4K ರೆಸೊಲ್ಯೂಷನ್ ನ ಫೈಲ್ ಆಗಿರುತ್ತೆ. ಸೊ ಇದನ್ನ ನಾನೇನ್ ಮಾಡ್ತಿದ್ದೀನಿ, ನಿಮ್ಗೆ ಸ್ಲೋ ಮಾಡ್ತಿದ್ದೀನಿ ನೋಡಿ. ಈಗ 100% ಇದೆ, ನಾನೀಗ ಇದನ್ನ ನಿಮ್ಗೆ 50% ಮಾಡ್ತಿದ್ದೀನಿ. ಸೊ ಈಗ ಆಟೋಮೆಟಿಕ್ 50% ಆಯ್ತು. ಸೊ ಇನ್ನೂ ನಾನು ಸ್ಲೋ ಮೋಷನ್ ಮಾಡಬೇಕು ಅಂತಂದ್ರೆ ನೀವು ಅಪ್ ಟು 10 ಫ್ರೇಮ್ ತನಕ ನೀವು ಇದನ್ನ ಸ್ಲೋ ಮೋಷನ್ ಆಗಿ ಮಾಡಬಹುದು. ಒಂದ್ ನಿಮಿಷ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಈಗ ನಾನು 10%ಗೆ ಕೊಡ್ತಿದ್ದೀನಿ ಇದನ್ನ ನೋಡಿ. ಇದನ್ನ ನಾವು ಸೂಪರ್ ಸ್ಲೋ ಮೋಷನ್ ಅಂತ ಕೂಡ ಹೇಳ್ಬೋದು ನೋಡಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಜರ್ಕ್ ಆಗಿರ್ಬೋದು, ಏನಾಗಿರ್ಬೋದು, ಯಾವುದು ಇರೋದೆಲ್ಲ ನಿಮ್ಗೆ ತುಂಬಾ ಸ್ಮೂತ್ ಆಗಿ ಪ್ಲೇ ಆಗತ್ತೆ. ಸೊ ಇದರ ಒಂದು ತುಂಬಾ ದೊಡ್ಡ ಫ್ಯೂಚರ್ ಅಂತಾನೆ ಹೇಳ್ಬೋದು ಇದರಲ್ಲಿ. ಓಕೆ, ಇಷ್ಟು ನಮ್ಮ 9.2 ಸ್ಲೋ ಮೋಷನ್ ತನಕ ಆಗಿರುತ್ತೆ. ನಂತರ ನಾನು ನಿಮ್ಗೆ ಆಗ್ಲೇ ಹೇಳ್ದಾಗ್ಲೇ ನಿಮ್ಗೆ ಮಲ್ಟಿಪಲ್ ಫಾರ್ಮೆಟ್ ಮೀನ್ಸ್, ಈಗ ನೀವು ಯಾವ ಫಾರ್ಮೆಟ್ ಅನ್ನ ಬೇಕಿದ್ರು ನೀವು ಇದರಲ್ಲಿ ನೀವು ಒಳಗಡೆ ನಾವು ಫೈಲ್ಸ್ ಅನ್ನ ತೆಗೆದುಕೊಳ್ಬಹುದು. ಹಾಗೆ ನಾವು
ಅದನ್ನ ಎಕ್ಸ್ಪೋರ್ಟು ಮಾಡ್ಬೋದು. ಸೊ ಎಲ್ಲ ಫಾರ್ಮೆಟ್ಸು ಈಗ ನಮಗೆ ಅವೈಲಬಲ್ ಇದೆ. ಈಗ ಪ್ರೆಸೆಂಟು ಸೋನಿ ಕ್ಯಾಮ್ರಾ ಆಗಿರ್ಬೋದು ಅಥವಾ ಯಾವುದೇ ಕ್ಯಾಮ್ರಾ ಫಾರ್ಮೆಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಮಗೆ ಬರುತ್ತೆ. ಅದೇ ರೀತಿಯಾಗಿ ನಾವು ಟೈಮ್ ಲೈನ್ ಮೇಲೆ ಹಾಕ್ಕೊಳ್ಬೋದು. ಸೊ ಈಗ ನೋಡಿ, ಇದು ಬಂದು ನಿಮಗೆ 4K ಕ್ಲಿಪ್ ಆಗಿರುತ್ತೆ. ಓಕೆ, ಇದು 2K ಕ್ಲಿಪ್, ಇದು ಸಾರಿ 2K ಕ್ಲಿಪ್ ಇದು. ಸೊ ನಿಮಗೆ 2K ಕ್ಲಿಪ್ ಆಗಿರ್ಬೋದು, 4K ಕ್ಲಿಪ್ ಆಗಿರ್ಬೋದು, ಪ್ರತಿಯೊಂದೂ ನಿಮಗೆ ಈಸಿಯಾಗಿ ನಮ್ಮ ಟೈಮ್ ಲೈನ್ ಮೇಲೆ ಬರುತ್ತೆ. ಹಾಗೆ ಅದೇ ರೀತಿಯಾಗಿ ನಾವು ಫಾಸ್ಟ್ ಆಗಿ ಕೂಡ ವರ್ಕ್ ಮಾಡ್ಕೋಬಹುದು. ಸೊ ಅದಾಗಿರುತ್ತೆ. ಅದೇ ರೀತಿಯಾಗಿ ನಿಮಗೆ ಇದರಲ್ಲಿ ತುಂಬಾ ಈಸಿ ಆದಂತಹ ಒಂದು ಮೋಡ್ ಏನು ಅಂತಂದ್ರೆ, ಈಗ ನಾನು ಒಂದು ಕಸ್ಟಮರ್ನ ಒಂದು ಪ್ರೋಗ್ರಾಮ್ ಬಂದು ನನಗೆ ಒಂದು 1.5 hour ಇರುತ್ತೆ. ಸೊ ಇದಕ್ಕಿಂತ ಮುಂಚಿತವಾಗಿ ನಾವು 1.5 hour ಆಗಿರ್ಬೋದು, 2 hours ಆಗಿರ್ಬೋದು, ಆ ಒಂದು ಪ್ರಾಜೆಕ್ಟ್ ಅನ್ನ ನಾವು ಓಪನ್ ಮಾಡಬೇಕು ಅಂತಂದ್ರೆ ನಮಗೆ ಸುಮಾರು ಸಮಯ ತಗೊಳ್ತಿತ್ತು. ಓಕೆ, ಸುಮಾರು ಸಮಯ ತೆಗೆದುಕೊಳ್ತಿತ್ತು. ಆದ್ರೆ ಈಗ ನಮ್ಮ ಸ್ಮಾರ್ಟ್ ಕಟ್ ಪ್ರೋ ಅಲ್ಲಿ ಆ ರೀತಿ ಇಲ್ಲ. ಈಗ ನಾನು ಹತ್ರ ಒಂದು 1.5 hour ಕ್ಲಿಪ್ ಅನ್ನ ನಾನು ನಿಮ್ಗೆ ಈ ಪ್ರಾಜೆಕ್ಟ್ ಅನ್ನ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಈಗ ಅರೌಂಡ್ 1.5 hour ಒಂದು ಪ್ರಾಜೆಕ್ಟ್ ರೆಡಿ ಆಗಿದೆ. ಈಗ ನೀವು ಟೈಮ್ ಲೈನ್ ಅಲ್ಲಿ ನೋಡಿದ್ದೆ ಆಗಿದ್ದಲ್ಲಿ ನಿಮ್ಗೆ ಅರೌಂಡ್ 1.5 hour ತನಕ ನಿಮ್ಗೆ ಈಗ ಪ್ರಾಜೆಕ್ಟ್ ರೆಡಿ ಆಗಿದೆ. ನೋಡಿ, ಅದು ಮಲ್ಟಿಪಲ್ ಫಾರ್ಮೆಟ್ನ ಜೊತೆಗೆ ನಿಮ್ಗೆ ಈ ಪ್ರಾಜೆಕ್ಟ್ಸ್ ರೆಡಿ ಇದೆ. ಅರೌಂಡ್ 1 hour 41 minutes. ಈಗ ನಾನು ಇದನ್ನ ಸೇವ್ ಮಾಡ್ತೀನಿ. ಓಕೆ, ಇದೇ ಪ್ರಾಜೆಕ್ಟ್ ಅನ್ನ ನಾನು ಓಪನ್ ಮಾಡ್ತೀನಿ. ನೋಡಿ, ಈಗ ಕನ್ನಡ ಡೆಮೋ ಅಂತ ಕೊಟ್ಟಿದ್ದೆ ನಾನು. ಎಷ್ಟು ಫಾಸ್ಟ್ ಆಗಿ ಈಗ ನಮ್ಮ ಪ್ರಾಜೆಕ್ಟ್ ಓಪನ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸೊ ನಮ್ಮ ಪ್ರಾಜೆಕ್ಟ್ ಬಂದು ಈಸಿಯಾಗಿ ತುಂಬಾ ಫಾಸ್ಟ್ ಆಗಿ ಓಪನ್ ಆಯ್ತು ನಮ್ಮ ಪ್ರಾಜೆಕ್ಟ್. ನೋಡಿ, ಸೊ ಇದಕ್ಕಿಂತ ಮುಂಚೆ ನಮಗೆ ಸುಮಾರು ಸಮಯ ತೆಗೆದುಕೊಳ್ತಿತ್ತು, ಆದ್ರೆ ಈಗ ಆ ಸಮಯನ ತೆಗೆದುಕೊಳ್ಳೋದಿಲ್ಲ. ಸೊ ತುಂಬಾ ಫಾಸ್ಟ್ ಆಗಿ ನಮಗೆ ಫಾರ್ಮೆಟ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನಾವು ನೋಡಿದ್ದೇ ಆಗಿದ್ದಲ್ಲಿ ನಮಗೆ ಇನ್ನೂ ಫಾಸ್ಟ್ ಆಗಿ ಯಾವ ರೀತಿ ವರ್ಕ್ ಮಾಡ್ಬೋದು ಅಂತಂದ್ರೆ, ಈಗ ನಾನು ನಿಮಗೆ ಒಂದು ಈಗ ಪ್ರೆಸೆಂಟ್ ಟ್ರೆಂಡ್ ಇರ್ತಕ್ಕಂತಹ ಒಂದು, ಈಗ ಸೋಷಿಯಲ್ ಮೀಡಿಯಾ ಮೇಲೆ ತುಂಬಾ ಕೇಳ್ತಾರೆ ನಮಗೆ ವಾಟ್ಸಪ್ ಇನ್ವಿಟೇಷನ್ಸು, ಫೇಸ್ಬುಕ್ ಇನ್ವಿಟೇಷನ್ಸು, ಪ್ರತಿಯೊಂದನ್ನು ಕೇಳ್ತಾರೆ. ಆ ಇನ್ವಿಟೇಷನ್ನ ಎಷ್ಟು ಫಾಸ್ಟ್ ಆಗಿ ರೆಡಿ ಟು ಯೂಸ್ ಪ್ರೀಸೆಟ್ ಅಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈಗ ನಾನು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಪ್ರೀಸೆಟ್ಸ್ ಇರುವಂತ ಇದನ್ನ ತಗೊಳ್ತಾ ಇದ್ದೀನಿ, ಹೊಸ ಪ್ರೀಸೆಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಫೇಸ್ಬುಕ್ ಒಂದೇ ಅಲ್ಲ, ಪ್ರಿಂಟ್ರೆಸ್ಟ್ ಆಗಿರ್ಬೋದು ಅಥವಾ ಟ್ವಿಟರ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಪ್ರತಿಯೊಂದೂ ನಿಮಗೆ ಇಲ್ಲಿ ರೆಡಿ ಟು ಯೂಸ್ ಪ್ರೀಸೆಟ್ಸ್ ಇರುತ್ತೆ. ಸೊ ಇದರಿಂದ ನಮಗೆ ಸಮಯನೂ ತುಂಬಾ ಉಳಿತಾಯ ಆಗುತ್ತೆ. ಓಕೆ, ಈಗ ನಾನು ನಿಮಗೆ ಇದನ್ನ ಒಂದು ಮೊಬೈಲ್ ಇನ್ವಿಟೇಷನ್ ನಿಮಗೆ ಎಷ್ಟು ಫಾಸ್ಟ್ ಆಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಮೊಬೈಲ್ ಇನ್ವಿಟೇಷನ್ ತಗೊಂಡೆ ನಾನು. ಸೊ ಮೊಬೈಲ್ ಇನ್ವಿಟೇಷನ್ ತೆಗೆದುಕೊಂಡ್ ಕೂಡಲೇ ನಾನೀಗ ನೋಡಿ, ಸೊ ಈ ಪೋರ್ಟ್ರೇಟ್ ಮೋಡನ್ನ ಇದು ಮಾಡ್ಕೊಳ್ತಿದ್ದೀನಿ. ಪ್ರಾಜೆಕ್ಟ್ ಲೈಬ್ರರಿಯಲ್ಲಿ ಈಗ ನಿಮಗೆ ಗೊತ್ತಿರೋ ಹಾಗ್ಲೇನೆ ನಾನೇನ್ ಮಾಡ್ತಿದ್ದೀನಿ, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಿದ್ದೀನಿ. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ ಕೂಡಲೇ ನಮ್ಗೆ ಏನಾಗುತ್ತೆ, ಸೊ ಪ್ರಾಜೆಕ್ಟ್ ಬಂದ್ಬಿಡುತ್ತೆ. ಇದನ್ನ ಆಲ್ರೆಡಿ ಈ ಒಂದು ಪ್ರಾಜೆಕ್ಟ್ಸ್ ಅನ್ನ ನೀವು ವರ್ಕ್ ಮಾಡ್ತಿದ್ದೀರಾ, ಇದರ ಒಂದು ಅನುಭವನ ನೀವು ತೆಗೆದುಕೊಂಡಿದ್ದೀರಾ. ಸೊ ಇದರಲ್ಲಿ ಹೊಸದಾಗಿ ಏನಿಲ್ಲ. ಸೊ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಗೊತ್ತಿರೋ ಹಾಗಲೇ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನಮ್ಮ ಕಸ್ಟಮರ್ಗೆ ಇಷ್ಟ ಆಗೋ ಥರ ಯಾವ ಫುಟೇಜಸ್ ಅನ್ನು ಬೇಕಾದ್ರೂ ನಾವಿಲ್ಲಿ ಚೇಂಜ್ ಮಾಡ್ಬೋದು. ನಂತರ ಇಲ್ಲಿ ಇನ್ನೊಂದು ಯುನಿಕ್ ಫ್ಯೂಚರ್ ಇದೆ, ನೀವು ಆಲ್ರೆಡಿ ಯೂಸ್ ಮಾಡ್ತಿರ್ತೀರಾ, ಆದ್ರೂ ನಾನು ಹೇಳ್ತಿದ್ದೀನಿ. ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಮಾಡುವಾಗ ನಾವು ಟೈಮ್ ಲೈನ್ ಮೇಲೆ ಯಾವ ರೀತಿ ಮಾಡಿರ್ತೀವಿ, ಮೀನಿಂಗು ಅಥವಾ ಬೀಟ್ಸು, ಸೌಂಡ್ ಬೇಸು, ಆ ರೀತಿಯಾಗಿ ನಾವು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಟೈಮ್ ಲೈನ್. ಸೊ ಬೇಸ್ಡ್ ಆನ್ ಟೈಮ್ ಲೈನ್ ಮೇಲೆ ನಾವು ತಗೊಂಡಾಗ ಟೈಮ್ ಲೈನ್ ಅಲ್ಲಿ ನಾವು ಯಾವ ರೀತಿಯಾಗಿ ಪ್ರಾಜೆಕ್ಟ್ ಇದನ್ನ ನಾವು ಮಾಡಿರ್ತೀವಿ, ಸೊ ಕ್ಲಿಪ್ಸ್ ಅನ್ನ ನಾವು ಯಾವ ರೀತಿ ಅರೇಂಜ್ ಮಾಡಿರ್ತೀವಿ, ಅದೇ ರೀತಿಯಾಗಿ ಫಸ್ಟ್ ಟು ಲಾಸ್ಟ್ ತನಕ ನಮಗೆ ಇಲ್ಲಿ ಕ್ಲಿಪ್ಸ್ ರೆಡಿ ಆಗಿ ಬಂದ್ಬಿಡತ್ತೆ. ಸೊ ಬಂದ್ ಕೂಡಲೇ ಆಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ, ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಇಟ್ಕೊಂಡು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಸಾಕು, ನಮ್ಗೆ ಇಲ್ಲಿ ಪಿಕ್ಚರ್ ರೀಪ್ಲೇಸ್ ಆಗುತ್ತೆ. ರೀಪ್ಲೇಸ್ ಆದ ಕೂಡಲೇ ನಿಮ್ಗೆ ಇಲ್ಲಿ ಕಾಣುತ್ತೆ ಆರ್ ಅಂತ. ಸೊ ಅದೇ ರೀತಿಯಾಗಿ ಸಿಂಗಲ್ ಕ್ಲಿಪ್ ಎಲ್ಲ ನಾವು ಕಂಪ್ಲೀಟ್ ಕ್ಲಿಪ್ಸ್ ಅನ್ನು ಕೂಡ ಅಟ್ ಎ ಟೈಮ್ ನಾವು ರಿಪ್ಲೇಸ್ ಮಾಡಬಹುದು. ಸೊ ಈಗ ನಾನು ರಿಪ್ಲೇಸ್ ಮಾಡದೆ ನೋಡಿದ್ದೆ ಆಗಿದ್ದಲ್ಲಿ ನಿಮ್ಗೆ ರಿಪ್ಲೇಸ್ ಆಗಿರುತ್ತೆ ನೋಡಿ ಇಲ್ಲಿ. ಸೊ ರಿಪ್ಲೇಸ್ ಆಯ್ತು ನೋಡಿ. ಸೊ ಇನ್ನೂ ಉಳಿದಿದೆ. ಸೊ ಬೇಕಿದ್ದಲ್ಲಿ ನಾವು ಅದನ್ನೇ ರಿಪ್ಲೇಸ್ ಮಾಡಬಹುದು ಅಥವಾ ಬೇರೆ ಕ್ಲಿಪ್ಸ್ ಅನ್ನು ಕೂಡ ರಿಪ್ಲೇಸ್ ಮಾಡಬಹುದು. ಸೊ ಈಗ ನೋಡಿದ್ದೆ ಆಗಿದ್ದಲ್ಲಿ ನಮ್ಮ ಕಂಪ್ಲೀಟ್ ಪ್ರಾಜೆಕ್ಟ್ ಈಗ ರೆಡಿ ಆಗಿದೆ.
ಸೊ ಈಗ ಕಂಪ್ಲೀಟ್ ಪ್ರಾಜೆಕ್ಟ್ ರೆಡಿ ಆಗಿದೆ. ಸೊ ಈಗ ನಾನೇನ್ ಮಾಡ್ತಿದ್ದೀನಿ, ಒಂದು ಕಸ್ಟಮರ್ಗೆ ನಾನು ಎಕ್ಸ್ಪೋರ್ಟ್ ಅನ್ನ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಎಕ್ಸ್ಪೋರ್ಟ್ ಮಾಡುವಾಗ ಕೂಡ ನಮಗೆ ವಿಧ ವಿಧವಾದಂಥ ತುಂಬಾ ಆಪ್ಷನ್ಸ್ ಅನ್ನ ಇದೆ. ಈಗ ನಾನು ನಿಮ್ಗೆ ಹೇಳ್ದಾಗ್ಲೆ ಈಗ ನಾನೇನ್ ಮಾಡಿದ್ದೆ, ಫಸ್ಟ್ ಬಂದು ನಿಮ್ಗೆ ವಾಟ್ಸಪ್ಗೆ ಯಾವ ರೀತಿ ಬೇಕೋ ಆ ರೀತಿಯಾದಂಥ ಪ್ರೀಸೆಟ್ ಅನ್ನ ತೆಗೆದುಕೊಂಡಿದ್ದೆ. ಸೊ ಈಗ ನೀವು ಎವ್ರಿ ಟೈಮ್ ಹೋದಾಗ ಏನ್ ಮಾಡ್ತಿದ್ರಿ, ಯಾವುದೋ ಒಂದು ಪ್ರೀಸೆಟ್ ಇರ್ತಾ ಇತ್ತು, ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿ ಮತ್ತೆ ಮಾಡಬೇಕಾಗಿತ್ತು. ಆದ್ರೆ ಈಗ ನಮ್ಮ ಸ್ಮಾರ್ಟ್ ಕಟ್ ಪ್ರೋ 9.2 ವರ್ಷನ್ ಅಲ್ಲಿ ಆ ರೀತಿ ಇಲ್ಲ. ನಾವು ಪ್ರೀಸೆಟ್ ಅನ್ನ ಯಾವ್ದನ್ನ ತಗೊಂಡಿದೀವಿ, ಎಕ್ಸ್ಪೋರ್ಟ್ಗೆ ಅದು ರೆಡಿ ಆಗಿರುತ್ತೆ. ಸೊ ಅದು ರೆಡಿ ಆಗಿದ್ರು ನೀವು ತೆಗೆದುಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಇಲ್ಲಿ ನಿಮ್ಮದೇ ಆದಂತ ಪ್ರಾಜೆಕ್ಟ್ ನ ಸೆಟ್ಟಿಂಗ್ಸ್ ಅನ್ನು ಕೂಡ ಮಾಡ್ಕೋಬಹುದು. ಇಲ್ಲಿ ಇರುವಂತ ಪ್ರೀಸೆಟ್ಸ್ ಅಲ್ಲಿ ನೀವು ಬೇಕಾದ್ರೆ ಬಳಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮ್ಮದೇ ಆದಂತ ಹೊಸ ಪ್ರಾಜೆಕ್ಟ್ ಪ್ರೀಸೆಟ್ಸ್ ಅನ್ನ ಕೂಡ ಮಾಡಿ ಇಲ್ಲಿ ಸೇವ್ ಮಾಡಬಹುದು. ಸೊ ಆ ರೀತಿಯಾಗಿರುತ್ತೆ. ಈಗ ನಾನೇನ್ ಮಾಡ್ತಿದ್ದೀನಿ, ಆಸ್ ಯೂಶುವಲ್ ಈಗ ನಾನೇನು ಸೇವ್ ಮಾಡಿದ್ದೆ ಪ್ರೀಸೆಟ್ ನ, ಆ ಪ್ರೀಸೆಟ್ ಅನ್ನ ಸೇವ್ ಮಾಡಿದ್ದೆ. ನಂತರ ಇಲ್ಲಿ ನೀವು ನೋಡಿದ್ದೇ ಆಗಿದ್ದಲ್ಲಿ ಚೇಂಜಸ್ ಅಲ್ಲಿ ತೆಗೆದುಕೊಂಡಾಗ ನಿಮ್ಗೆ ಇಲ್ಲಿ ಟಾರ್ಗೆಟ್ ಫೈಲ್ ಸೈಜ್ ಅಂತ ಇರುತ್ತೆ. ಅಂದ್ರೆ ಇಲ್ಲಿ ಬಂದು ಹೇಗೆ ಅಂತಂದ್ರೆ ವಾಟ್ಸ್ಆಪ್ ನವರು ಲಿಮಿಟೇಷನ್ ಅನ್ನ ಕೊಟ್ಟಿರ್ತಾರೆ ನಿಮ್ಗೆ. ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಏನ್ ಲಿಮಿಟೇಷನ್ ಕೊಟ್ಟಿರ್ತಾರೆ, ಇಷ್ಟು MB ಅಂತ ಹೇಳ್ಬಿಟ್ಟು. ಈಗ ನಮಗೆ ಲಿಮಿಟೇಷನ್ ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲಾನು 60 MB ಕೊಟ್ಟಿದ್ದಾರೆ. ಈಗ ನಾನೇನ್ ಮಾಡ್ತಿದ್ದೀನಿ, 55 MBPSಗೆ ಇದನ್ನ ಕೊಟ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ. ಸೊ ಈಗ ಏನ್ ಮಾಡಿದೆ, ನಾನು ಎಕ್ಸ್ಪೋರ್ಟ್ ಅನ್ನ ಮಾಡಿದೆ. ಸೊ ಈಗ ಏನಾಗ್ತಿದೆ, ನನಗೆ ಪ್ರಾಜೆಕ್ಟ್ ಬಂದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಇದೇ ರೀತಿಯಾಗಿ ನೀವು ಮಲ್ಟಿಪಲ್ ಆಗಿ ಬೇಕಾದ್ರೂ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲ ಸಿಂಗಲ್ ಇದನ್ನಾದ್ರೂ ಮಾಡ್ಬೋದು. ಈಗ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ಅದನ್ನ ಬೇರೆ ಫಾರ್ಮೆಟ್ ಬೇಕಾದ್ರೂ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅನ್ನೋ ತರ ನಾವು ತೆಗೆದುಕೊಳ್ಬಹುದು. ಸೊ ಈಗ ಇದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಎಕ್ಸ್ಪೋರ್ಟ್ ಆದ ನಂತರ ನಾನು ನಿಮಗೆ ಇನ್ನೊಂದೆರಡು ಬೇರೆ ವಿಶೇಷವಾದಂಥ ಒಂದು ಇದರಲ್ಲಿರುವಂಥ ಫ್ಯೂಚರ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಎಕ್ಸ್ಪೋರ್ಟಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಫೈಲ್ಸ್ ಇಂಪೋರ್ಟ್ ಆಗೋ ಒಂದು ಇದಾಗಿರ್ಬೋದು, ಇದೆಲ್ಲಾನು ನಮ್ಮ ಸಿಸ್ಟಮ್ನ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಸಿಸ್ಟಮ್ ಬೇಸ್ ನಂತರ ನಮ್ಮ ಗ್ರಾಫಿಕ್ ಕಾರ್ಡ್ ಬೇಸ್ ಮೇಲೆ ವರ್ಕ್ ಆಗುವಂಥ ಇದಿರೋದ್ರಿಂದ, ಯಾಕೆಂದ್ರೆ ಲೇಟೆಸ್ಟ್ ಕ್ಯಾಮ್ರಾಸ್ ಬರ್ತಾ ಇದೆ, ಲೇಟೆಸ್ಟ್ ಕ್ಯಾಮ್ರಾಸ್ ಅಲ್ಲಿ ಫೈಲ್ ಫ್ರೇಮ್ ರೇಟು ಜಾಸ್ತಿ ಇರುತ್ತೆ, ರೆಸೊಲ್ಯೂಷನ್ಸು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಕ್ಯಾಮ್ರಾನ ನಾವು ಯಾವ ರೀತಿ ಅಪ್ಡೇಟ್ ಮಾಡ್ತೀವೋ ನಮ್ಮ ಸಿಸ್ಟಮ್ನ ಕೂಡ ನಾವು ಅದೇ ರೀತಿಯಾಗಿ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಈಗ ನೋಡಿ, ನಾನೀಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಮಾಲ್ ಬ್ರೇಟ್ ಕೊಟ್ಟಾಗ ನನಗೆ ಫಾಸ್ಟ್ ಆಗಾಯ್ತು ನನ್ನ ಸಿಸ್ಟಮ್ ಕಾನ್ಫಿಗರೇಷನ್ಗೆ. ಅದೇ ನಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಕಡಿಮೆ ಇತ್ತು ಅನ್ಕೊಳ್ಳಿ, ಆವಾಗ ನಮ್ಮ ಸಿಸ್ಟಮ್ನ ಕಾನ್ಫಿಗರೇಷನ್ ಅಲ್ಲಿ ಲೋ ಆಗತ್ತೆ. ಸೊ ಸ್ಪೀಡ್ ಒಂಚೂರು ಲೇಟ್ ಆಗತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಒಂದು ಹೊಸ ಇದು ಏನು ಅಂತಂದ್ರೆ, ನಾವು ಯಾವುದೇ ಒಂದು ಗ್ರಾಫಿಕ್ ಕಾರ್ಡ್ ಅನ್ನ ಯೂಸ್ ಮಾಡಿರ್ತೀವಿ, ಆ ಗ್ರಾಫಿಕ್ ಕಾರ್ಡ್ ನ ಆಗಿಂದಾಗ್ಲೇ ಲೇಟೆಸ್ಟ್ ಡ್ರೈವರ್ಸ್ ಅನ್ನ ನಾವು ಅಪ್ಡೇಟ್ ಮಾಡ್ತಾ ಇದ್ರೆ ಅದರಿಂದ ಕೂಡ ನಮಗೆ ಆದಂತ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೂಡ ನಾವು ಪಡ್ಕೊಳ್ಬಹುದು. ಸೊ ಈಗ ನಾನೇನ್ ಮಾಡಿದೆ, ಈಗ ಒಂದು ಮೊಬೈಲಿಗೆ ನಾನು ಎಕ್ಸ್ಪೋರ್ಟ್ ಮಾಡಿದೆ. ಸೊ ಮೊಬೈಲಿಗೆ ಎಕ್ಸ್ಪೋರ್ಟ್ ಮಾಡಿರೋದನ್ನ ನಾನೀಗ ಏನ್ ಮಾಡ್ತೀನಿ, ಡೈರೆಕ್ಟ್ ತಮ್ನೇಲ್ ಆಗಿ ನಾನು ತೆಗೆದುಕೊಳ್ತೀನಿ ನೋಡಿ. ಸೊ ಈಗ ನಾನು ಮೊಬೈಲ್ ಅಂತ ಕೊಟ್ಟಿದ್ದೆ ನೋಡಿ. ಸೊ ಇಲ್ಲಿ ಏನಾಯ್ತು, ನನಗೆ ವಿತ್ ತಮ್ನೈಲ್ ಆಗಿ ಡೈರೆಕ್ಟ್ ಆಗಿ ನನಗೆ ಇಲ್ಲಿ ವಾಟ್ಸಪ್ ಅಲ್ಲಿ ಬರ್ತಿದೆ ನೋಡಿ. ಈಗ ನಾನು ಪ್ಲೇ ಮಾಡಿ ಕೂಡ ನೋಡ್ಬೋದು. ಸೊ ಈಗ ನನಗೆ ಯಾವುದೇ ರೀತಿಯಾದಂಥ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ನ ಮೊರೆ ಹೋಗುವ ಅವಶ್ಯಕತೆ ಇಲ್ಲ. ಈಗ ನಾನು ಸ್ಮಾರ್ಟ್ ಕಟ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದೆ, ಎಕ್ಸ್ಪೋರ್ಟ್ ಮಾಡಿದ ಕೂಡಲೇ ನಾನಿಲ್ಲಿ ಇದನ್ನ ತೆಗೆದುಕೊಂಡೆ. ಸೊ ಇದು ಆಗಿದ್ದಲ್ಲಿ ಈಗ ನೆಕ್ಸ್ಟ್ ನಮ್ಮ ಫ್ಯೂಚರ್ ಅಲ್ಲಿ ಈಗ ಏನೇನು ಹೊಸ ಪ್ರೀಸೆಟ್ಸ್ ಬಂದಿದೆ, ಆ ಪ್ರೀಸೆಟ್ಸ್ಗೆ ನಾವು ಯಾವ ರೀತಿ ಇದು ಮಾಡ್ಬೋದು ಅನ್ನೋದನ್ನ ನೋಡಿದ್ವಿ. ಸೊ ಅದೇ ರೀತಿಯಾಗಿ ಈಗ ನಾನು ನಿಮ್ಗೆ ಬೇರೆ ರೀತಿಯಾದಂತ ಒಂದು ಇದನ್ನ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಸೊ ಈಗ ನೀವು ಕೇಳ್ಬೋದು, ಸರ್ ನನಗೆ ಟ್ಯೂಟರ್ ಆಗಿರ್ಬೋದು ಅಥವಾ ಯಾವುದೇ ರೆಸೊಲ್ಯೂಷನ್ಸ್ ನನಗೆ ಗೊತ್ತಿಲ್ಲ, ಅದನ್ನ ಹೇಗೆ ನಾವು ಇದು ಮಾಡ್ಕೋಬಹುದು ಅಂದ್ರೆ, ರೆಫರೆನ್ಸ್ನ ಕ್ಲಿಪ್ಸ್ ಅನ್ನ ತೆಗೆದುಕೊಂಡು ನಾವು ರೆಫರೆನ್ಸ್ ಕ್ಲಿಪ್ಸ್ ಅನ್ನ ತೆಗೆದುಕೊಂಡು ಬೇಕಿದ್ರೆ ಟ್ಯೂಟರ್ದಾಗಿರ್ಬೋದು ಅಥವಾ ನಮ್ಮ ವಾಟ್ಸಪ್ದಾಗಿರ್ಬೋದು, ಆ ಕ್ಲಿಪ್ಸ್ ಅನ್ನ ತೆಗೆದುಕೊಂಡು ನಾವಿಲ್ಲಿ ಆ ಪ್ರೀಸೆಟ್ನ ರೆಡಿಯಾಗಿ ನಾವು ಇದು ಮಾಡ್ಕೋಬಹುದು. ಈಗ ನೋಡಿ ನಾನೇನ್ ಮಾಡ್ತಿದ್ದೀನಿ, ಈಗ ನಾನು ರೆಡಿ ಕ್ಲಿಪ್ಸ್ ಅನ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಇದು ಬಂದು ನಮಗೆ ಟ್ಯೂಟರ್ನ ಕ್ಲಿಪ್ಸ್ ಆಗಿರುತ್ತೆ. ಓಕೆ, ಈಗ ನಾನೇನ್ ಮಾಡ್ತಿದ್ದೀನಿ, ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಿದ್ದೀನಿ ಇಲ್ಲಿ. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈಗ ಒಂದು ನಾನು ತೆಗೆದುಕೊಂಡಿರತಕ್ಕಂತಹ ಪ್ರೀಸೆಟ್ ಏನಿದೆ, ಪ್ರಾಜೆಕ್ಟ್ ಸೆಟ್ಟಿಂಗ್ ಅಲ್ಲಿ ನೋಡಿದ್ದೇ ಆಗಿದ್ದಲ್ಲಿ ನಿಮಗೆ టైమ్లైన్ అప్లై కాలేదు. ఓకే కాలేదు నేను బిఫోర్గా చూపిస్తున్నాను జగదీష్ గారు, తీసుకొనేకి ముందు చూపిస్తున్నాను నేను. ಸೊ ಈಗ ನಾನು ನಿಮ್ಗೆ ಏನ್ ತಗೊಂಡಿದ್ದೀನಿ, ಇಲ್ಲಿ ಫುಲ್ HD ಒಂದು ಫಾರ್ಮೆಟ್ ಅನ್ನ ತೆಗೆದುಕೊಂಡಿದ್ದೀನಿ. ಸೊ ಈಗ ನಾನು ಡ್ರ್ಯಾಗ್ ಮಾಡಿದ ಕೂಡ್ಲೇನೆ ಏನಾಗತ್ತೆ ನೋಡಿ, ಈಗ ನಾನು ಎಸ್ ಅನ್ನ ಕೊಡ್ತಿದ್ದೀನಿ. ಈಗ ನೀವು ಚೆಕ್ ಮಾಡಿದ್ದೇ ಆಗಿದ್ದಲ್ಲಿ ಪ್ರಾಜೆಕ್ಟ್ ಸೆಟ್ಟಿಂಗ್ ಅಲ್ಲಿ ನಮ್ಮ ಟ್ಯೂಟರ್ನ ಸೆಟ್ಟಿಂಗ್ ಆಟೋಮೆಟಿಕ್ ಇಲ್ಲಿ ಬಂದ್ಬಿಡ್ತು ನಮ್ಗೆ ನೋಡಿ.
ಸೊ ನಮಗೆ ಇಲ್ಲಿ ಏನಿದೆ ಆ ಸೆಟ್ಟಿಂಗು ನಮಗೆ ಇಲ್ಲಿ ಬಂದ್ಬಿಡ್ತು. ಸೊ ಇಲ್ಲಿ ನಾವು ಬಿಡ್ತು 1000/1000. ಸೊ ಈ ರೀತಿಯಾಗಿ ಪ್ರತಿಯೊಂದೂ ನಮಗೆ ರೆಡಿ ಟು ಯೂಸ್ ಇರುತ್ತೆ. ನಂತರ ಇದನ್ನು ಮಾಡ್ಕೋಬಹುದು. ನಂತರ ಈಗ ನೀವು ಹೇಳ್ಬೋದು ನಮ್ದು ಸಿಸ್ಟಮ್ ಸ್ಲೋ ಇದೆ ಸರ್, ನಾವು ಹೇಗೆ ಮಾಡ್ಕೊಳ್ಳೋದು ಹಾಗೆ ಅಂತಂದ್ರೆ, ನಾವು ಈಗ ಇದರಲ್ಲಿ ಒಂದು ಹೊಸ ಫ್ಯೂಚರ್ ಅನ್ನ ಕೊಟ್ಟಿದೀವಿ. ಏನಪ್ಪಾ ಫ್ಯೂಚರ್ ಅಂತಂದ್ರೆ ಹಾರ್ಡ್ವೇರ್ ಬೇಸ್ ಎನ್ಕೋಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಈಗ ನಂದು i7 5th ಜನರೇಷನ್ ಇದೆ, 7th ಜನರೇಷನ್ ಇದೆ. ಆ ಜನರೇಷನ್ ನಲ್ಲಿ ಇರಬೇಕಾದ್ರೆ ನಾನು 4K ಕ್ಲಿಪ್ಸ್ ಅನ್ನ ಎಡಿಟಿಂಗ್ ಮಾಡುವಾಗ ನನಗೆ ಸಮಸ್ಯೆ ಆಗತ್ತೆ, ಅಥವಾ ಎಕ್ಸ್ಪೋರ್ಟ್ ಮಾಡುವಾಗ ನನಗೆ ತುಂಬಾ ಸಮಸ್ಯೆ ಆಗುತ್ತೆ. ಅಂದ್ರೆ ಸೊ ನಿಮ್ಮ ಬಡ್ಜೆಟ್ ನ ಪ್ರಕಾರ ನೀವು ಈಗ ಪ್ರೆಸೆಂಟ್ ಇರುವಂತ ಅಪ್ಡೇಟ್ ಗ್ರಾಫಿಕ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಿ ನೀವು ರೆಂಡರಿಂಗ್ ಕೊಡುವಾಗ ಅಂದ್ರೆ ಎಕ್ಸ್ಪೋರ್ಟ್ ಕೊಡುವಾಗ ನೀವು ಇಲ್ಲಿ ಹಾರ್ಡ್ವೇರ್ ಬೇಸ್ ಬೇಕಾ ಇಲ್ಲ ಸಾಫ್ಟ್ವೇರ್ ಬೇಕಾ, ನೀವು AMD ಹಾಕೊಂಡಿದ್ರೆ AMD ಹಾರ್ಡ್ವೇರ್ ತೋರಿಸುತ್ತೆ, ಗ್ರಾಫಿಕ್ ಕಾರ್ಡ್ ಅನ್ನ ಗಿಗಾಬೈಟ್ ಹಾಕೊಂಡಿದ್ರೆ ಗಿಗಾಬೈಟ್ ತೋರಿಸುತ್ತೆ. ಅದರ ಮುಖಾಂತರವಾಗಿ ನೀವು ಇದನ್ನ ಎಕ್ಸ್ಪೋರ್ಟ್ ಆಗಿ ಕೊಡಬಹುದು. ಸೊ ಇವಾಗ ನಾನು AMD ನ ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದಾಗ ನನ್ನ ಎಕ್ಸ್ಪೋರ್ಟಿಂಗ್ ಏನಿದೆ ಆ ಗ್ರಾಫಿಕ್ ಕಾರ್ಡ್ ಮೇಲೆ ಪ್ರೆಷರ್ ತಗೊಂಡು ಈಸಿಯಾಗಿ ಸ್ವಲ್ಪ ಫಾಸ್ಟ್ ಆಗಿ ಎಕ್ಸ್ಪೋರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ನಮ್ಮ ಎಕ್ಸ್ಪೋರ್ಟಿಂಗ್ ನ ಟಾಸ್ಕ್ ನ ಇದಾಗಿರುತ್ತೆ. ಅದೇ ರೀತಿಯಾಗಿ ಎಕ್ಸ್ಪೋರ್ಟ್ ಟಾಸ್ಕ್ ಅನ್ನ ತೆಗೆದುಕೊಂಡಾಗ ಈಗ ರೆಗ್ಯುಲರ್ ಆಗಿ ನಮ್ಗೆ ಇದಕ್ಕಿಂತ ಪ್ರೀವಿಯಸ್ ವರ್ಷನ್ ಅಲ್ಲಿ ಇದ್ದಿದ್ದ ಸಮಸ್ಯೆಗಳೆಲ್ಲ ನಮ್ಗೆ ಕ್ಲಿಯರ್ ಆಗಿದೆ. ಈಗ ನಾನೇನ್ ಮಾಡ್ತಿದ್ದೀನಿ, ಪ್ರಾಜೆಕ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ಸೊ ಈಗ ನಾನೊಂದು ರೆಗ್ಯುಲರ್ ಪ್ರಾಜೆಕ್ಟ್ ಅನ್ನ ನಾನು ತೆಗೆದುಕೊಂಡಿದ್ದೀನಿ. ಈಗ ನನ್ನ ಕಸ್ಟಮರ್ ಈಗ ಬೇರೆ ನನಗೆ DVD ಕೊಡಿ ಅಂತ ಹೇಳ್ತಾರೆ. ಸೊ DVD ಆಗಿ ಸೆಲೆಕ್ಟ್ ಮಾಡಿದೆ. ಇದೇ ಪ್ರಾಜೆಕ್ಟ್ ಅನ್ನ ನಾನು ಅಗೈನ್ ಅವರು ಬೇರೆ ಫಾರ್ಮೆಟ್ ಕೇಳ್ತಾರೆ. ಆ ಫಾರ್ಮೆಟ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡ್ತೀನಿ. ಇಲ್ಲ ಅಂತಂದ್ರೆ ಈಗ ಈಗ ಫುಲ್ HD ಫಾರ್ಮೆಟ್ ಅನ್ನ ನಾನು ತಗೊಂಡ್ಮೇಲೆ ಇಲ್ಲಿ ಯಾವುದೇ ರೀತಿಯಾದಂತ ಚೇಂಜಸ್ ಅನ್ನ ಮಾಡ್ಕೋಬೇಕು. ನಾನು ಈಗ 25 ಫ್ರೇಮ್ಸ್ ಇದೆ, ಇದನ್ನ ನಾನು 50 ಫ್ರೇಮ್ಸ್ಗೆ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಎಕ್ಸ್ಪೋರ್ಟ್ ಮಾಡ್ಬೋದು. ಇದನ್ನ ಓಕೆ ಮಾಡಿ ನೀವು ಇದನ್ನ ಸೇವ್ ಆಸ್ ಚೇಂಜಸ್ ಏನ್ ಮಾಡಿರ್ತೀರಾ ನೀವು ಇದನ್ನ ಸೇವ್ ಆಗಿ ಕೂಡ ಮಾಡಿಕೊಂಡು ನಿಮ್ಮದೇ ಆದಂತ ಪ್ರೀಸೆಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಈಗ ನಾನು 2K ಏನ್ ಮಾಡಿದೀನಿ, ಇಲ್ಲಿ ರೀನೇಮ್ ಮಾಡ್ತೀನಿ, ಇಲ್ಲಿ ಮೈ ಪ್ರೀಸೆಟ್ ಅಂತ ಕೊಡ್ತೀನಿ. ಸೊ ಮೈ ಪ್ರೀಸೆಟ್ ಅಂತ ಕೊಟ್ಟಾಗ ಈಗ ಏನಾಗುತ್ತೆ, ನಾನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸೇವ್ ಮಾಡಿದೆ ನಾನು. ಓಕೆ, ಸೇವ್ ಮಾಡಿದಾಗ ಏನಾಯ್ತು, ಈಗ ಯಾವುದೇ ನೀವು ರೆಸೊಲ್ಯೂಷನ್ ತೆಗೆದು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಾನೇನ್ ಮಾಡಿದ್ದೆ, ನಾನು 30 ಫ್ರೇಮ್ಸ್ ಅನ್ನ ಕೊಟ್ಟಿದ್ದೆ. ಸೊ ಇಲ್ಲಿ 25 ಫ್ರೇಮ್ಸ್ ಏನ್ ಕೊಟ್ಟಿದ್ದೆ ಅದನ್ನ ಇಲ್ಲಿ ಬಂತು. ಸೊ ಆ ರೀತಿಯಾಗಿ ನಿಮ್ಗೆ ಮಲ್ಟಿಪಲ್ ಫಾರ್ಮೆಟ್ ಅಲ್ಲಿ ಮಲ್ಟಿಪಲ್ ಆಗಿ ನಿಮ್ಮ ಕಸ್ಟಮರ್ನ ಚಾಯ್ಸ್ ಏನಿದೆ ಆ ಚಾಯ್ಸ್ ಅಲ್ಲಿ ನೀವು ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಾವು ಇವಾಗ ಎಕ್ಸ್ಪೋರ್ಟ್ ಕೊಟ್ಟಾಗ ನಮ್ಗೆ ಆಫ್ಟರ್ ಎಕ್ಸ್ಪೋರ್ಟ್ ನಮ್ಗೆ ಇಲ್ಲಿ ಆಟೋ ರಿಮೂವ್ ಆಗ್ಬೇಕು ಅನ್ಕೊಳ್ಳಿ. ಈಗ ನಾನೇನ್ ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಯ್ತು, ನನಗೆ ಎಕ್ಸ್ಪೋರ್ಟಿಂಗ್ ಅನ್ನೋದು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ ಕೂಡಲೇ ಆಟೋ ರಿಮೂವ್ ಆಫ್ಟರ್ ಫಿನಿಶ್ ಅಂದ್ರೆ ಈಗ ನಂದು ಯಾವ್ದು ಎಕ್ಸ್ಪೋರ್ಟ್ ಆಗಿದೆ ಯಾವ್ದು ಎಕ್ಸ್ಪೋರ್ಟ್ ಆಗಿಲ್ಲ ಅಂತ ನನಗೆ ತಿಳಿಯೋದಿಲ್ಲ ಅನ್ನೋವಾಗ ನಾವೇನ್ ಮಾಡ್ತೀವಿ, ಈ ಆಪ್ಷನ್ ಅನ್ನ ಈಗ ಎನೇಬಲ್ ಮಾಡಿದ್ದಾಗಿದೆ. ಸೊ ಇದನ್ನ ಎನೇಬಲ್ ಮಾಡಿದ್ದಾಗಿದ್ದಲ್ಲಿ ನಾವು ಈ ಎಕ್ಸ್ಪೋರ್ಟ್ ಆದ ತಕ್ಷಣ ಇದು ಆಟೋಮೆಟಿಕ್ ಆಗಿ ನಿಮ್ಗೆ ಹೋಗುತ್ತೆ, ಎಕ್ಸ್ಪೋರ್ಟ್ ಯಾವ್ದು ಆಗ್ಬೇಕು ಅನ್ನೋದನ್ನ ತೋರಿಸುತ್ತೆ. ಸೊ ಇಷ್ಟು ನಮ್ಮ 9.2ನ ವರ್ಷನ್ನ ಹೊಸ ಫ್ಯೂಚರ್ಸ್ ಆಗಿರುತ್ತೆ. ಸೊ ಈಗ ನಿಮ್ಮ ಕ್ವಶನ್ಸ್ ಏನಿದೆ ಅದನ್ನ ಕೇಳ್ಬೋದು, ನಿಮ್ಮ ಡೌಟ್ಸ್ ಏನಿದೆ ಅದನ್ನ ಕೇಳ್ಬೋದು. ಈಗ ನೋಡಿದ್ದೆ ಆಗಿದ್ದಲ್ಲಿ ಈಗ ಎಕ್ಸ್ಪೋರ್ಟ್ ಆಯ್ತು, ಎಕ್ಸ್ಪೋರ್ಟ್ ಕಂಪ್ಲೀಟ್ ಆದ ತಕ್ಷಣ ಅದು ಹೊರಟೋಯ್ತು. ಸೊ ಈಗ ನಮ್ಮ ಕಂಪ್ಲೀಟ್ ಡೆಮಾನ್ಸ್ಟ್ರೇಷನ್ ಆಗಿದೆ. ನಿಮ್ಮ ಡೌಟ್ಸ್ ಏನಿದೆ ಅದನ್ನ ಹ್ಯಾಂಡ್ ರೈಸ್ ಮಾಡಿ ಕೇಳಿದ್ರೆ ಅನ್ಮ್ಯೂಟ್ ಮಾಡಿ ಅದರ ಸಮಾಲೋಚನೆ ಮಾಡ್ಬೋದು ಸರ್.